ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಬ್ಬಟ್ಟು ಹೂರ್ಣದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಹೋಳಿಗೆ ಕೂಡ ಹರಿದೇ ಇರೋ ಥರ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದೇ ರೀತಿ ಲೇಯರ್ ಆಗಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಲೇಯರ್ಸ್ ಹೋಳಿಗೆ ಮಾಡೋದು ಹೇಗೆ, ಹಾಗೆ ಹದವಾಗಿ ಹಿಟ್ಟು ಕಲಿಸೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಹೂರ್ಣ ಮಾಡಲಿಕ್ಕೂ ಕೂಡ ಕೆಲವೊಂದು ಟಿಪ್ಸ್ ಇದೆ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಹೂರ್ಣ ಮತ್ತು ಹಿಟ್ಟು ಚೆನ್ನಾಗಿ ಹದವಾಗಿ ಬಂದುಬಿಟ್ರೆ ನಮಗೆ ಯಾವುದೇ ಕಾರಣಕ್ಕೂ ಹೋಳಿಗೆ ಹರಿದು ಬರೋದಿಲ್ಲ. ನೋಡಿ, ನಾನು 2 ಬೌಲು ಮೈದಾ ಹಿಟ್ಟಿಗೆ ಚಿಟಿಗೆ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿಬಿಡಿ. ಇದೇ ಹಿಟ್ಟು ಕಲಿಸೋ ಟ್ರಿಕ್ಸು. ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ. ಇನ್ನೊಂದು ಟಿಪ್ಸ್ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ. ವಿಡಿಯೋ ನೋಡ್ತಾ ಹೋಗಿ ನೀವು. ಹೀಗೆ ನೋಡಿ, 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ, 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಮಿದ್ರಿಗೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಕಲಿಸಿ. ನಾನು ಯಾವ ಬೌಲಿಂದ ಬೇಳೆ ತೊಗೊಂಡಿದ್ದೋ, ನಾನು ಯಾವ ಬೌಲಿಂದ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು 2 ಕಪ್ಪು ಹಿಟ್ಟಿಗೆ ನನಗೆ 1 ಕಪ್ಪಷ್ಟು, 1 ಕಪ್ಪಿಗೂ ಸ್ವಲ್ಪ ಕಡಿಮೆನೇ ನೀರನ್ನು ಇದು ತೊಗೊಳ್ತು ಫ್ರೆಂಡ್ಸ್. ಹಿಟ್ಟು ಕಲಿಸ್ಲಿಕ್ಕೆ ಜಾಸ್ತಿ ನೀರು ಹಾಕೋಬೇಡಿ, ಜಾಸ್ತಿ ಗಟ್ಟಿನೂ ಬೇಡ. ನೋಡಿ, ನಾನು ಗೋಲ್ಡನ್ ಬನ್ಸಿಯವರ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬಂದುಬಿಡ್ತು ಹೋಳಿಗೆ. ನಾನು ಯಾವುದೂ ಪ್ರಾಡಕ್ಟ್ನ ತೋರಿಸೋದಿಲ್ಲ, ಬಟ್ ಇದು ಹೋಳಿಗೆಗೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ನಾನು ತೋರಿಸೋಣ ಅಂತ ತೋರಿಸಿದ್ದೀನಿ. ಇದೇ ರೀತಿ ನೀವು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಹದವಾಗಿ ಈ ರೀತಿ ಸ್ಮೂತಾಗಿ ಕಲಿಸ್ಕೊಳ್ಳಿ. ತುಂಬ ತಟ್ಟಿ ಎತ್ತಿ ಹಾಕಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಹೋಗಬೇಡಿ, ಅದು ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ಸ್ಮೂತಾಗಿ ಕಲಿಸ್ಕೊಂಡ್ಬಿಡಿ. ಇದೇ ಟಿಪ್ಸ್ ನೋಡಿ ನಿಮಗಾಗಿ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರಿಗೆ ಈ ನಾವು ಕಲಸಿಟ್ಟಂತಹ ಹಿಟ್ಟಿನ ಉಂಡೆಯನ್ನು ಈ ರೀತಿ ನೀರಿನಲ್ಲಿ 1 ತಾಸಿನವರೆಗೂ ನೆನೆ ಇಡಿ. 1 ತಾಸು ನೆನೆ ಇಟ್ಟ ಮೇಲೆ ಮತ್ತೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣಕ್ಕೂ ನಿಮಗೆ ಕೆಲವೊಂದು ಟಿಪ್ಸ್ ಖಂಡಿತವಾಗಲೂ ಕಾದಿದೆ. ಕೊನೆ ತನಕ ವಿಡಿಯೋನ ನೋಡಿ. ಹೂರ್ಣಕ್ಕೆ ನಾವು 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಕುದಿಯುವಂತಹ ನೀರಿಗೆ ಹಾಕಿಬಿಟ್ಟು, ಆಮೇಲೆ ಕುದಿಯುವಂತಹ ನೀರಿಗೆ 2 ಕಪ್ಪು ಬೇಳೆ ಹಾಕಿಬಿಟ್ಟು, ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪನ್ನು ಹಾಕಿ, 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪನ ಹಾಕಿ. ತುಪ್ಪನ ಖಂಡಿತವಾಗ್ಲೂ ನಾವು ಹಾಕಲೇಬೇಕಾಗುತ್ತೆ. ಬೇಳೆ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಬೇಗ ಬೆಂದು ಬಂದುಬಿಡುತ್ತೆ. ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ತುಂಬ ನೀರಾಗುತ್ತೆ. ನಾವು ಇದೇ ರೀತಿ ಓಪನ್ನಲ್ಲೇ ನಾವು ಬೇಳೆನ ಬೇಯಿಸ್ಕೊಂಬಿಡೋಣ. ನಾನು ಹೇಳಿದೆ ಅಲ್ವಾ, 1 ತಾಸಿನ ನಂತರ ಹಿಟ್ಟನ್ನು ನೆನೆ ಇಟ್ಟ ನೀರನ್ನೆಲ್ಲ ಬಸ್ಬಿಟ್ಟು ನಾನು ತಿರ್ಗಾ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಿಟ್ಟನ್ನು ಹದ ಮಾಡಿಕೊಂಡೆ. ನೋಡಿ, ಇವಾಗ ಹೂರ್ಣ ಮಾಡಲಿಕ್ಕೆ ಏನೇನು ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ ಅಲ್ವಾ. ಬನ್ನಿ, ಹಾಗಿದ್ರೆ ಹೂರ್ಣಕ್ಕೆ ನಾನು ಬೇಳೆ ತೊಗೊಂಡಿರೋಂತಹ ಅಳತೆಯಲ್ಲೇ ನಾನು 2 ಕಪ್ಪು ಬೇಳೆಗೆ 2 ಕಪ್ ಬೆಲ್ಲ ಹಾಕಿ, 1/4 ಟೇಬಲ್ ಟೀ ಕುಡಿಯೋ ಲೋಟದಿಂದ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಂಡು ಬಿಟ್ಟಿದ್ದೀನಿ. ಈ ಬೆಲ್ಲ ಕರಗಿದ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಬೇಯಿಸಿಟ್ಟಂತಹ ತೊಗರಿ ಬೇಳೆ ಅಥವಾ ಕಡಲೆಬೇಳೆ, ನೀವು ಯಾವುದನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಹಾಕ್ಕೊಂಬಿಡೋಣ. ನೋಡಿ, ನಾನು ಮತ್ತೆ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಹೋಳಿಗೆ ಮಾಡೋದು ಅಂತ ಹೇಳಿ ನಾಳೆ ವಿಡಿಯೋ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಗೋಧಿ ಹಿಟ್ಟಿನಿಂದನೂ ಹೋಳಿಗೆ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹೆಲ್ತಿಯಾಗಿರೋ ಗೋಧಿ ಹಿಟ್ಟಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಹಾಗೆ ನೋಡಿ, 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಲೇಬೇಕು, ಬೇಳೆಗೂ ಮತ್ತು ಎಣ್ಣೆ ಕಳಿಸ್ಲಿಕ್ಕೂ ಹಾಗೆ ಹೂರ್ಣ ಮಾಡ್ಕೊಳ್ಳಿಕ್ಕೂ 3ಕ್ಕೂ ಸೇರಿ 3 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ. ಇದಾದ ನಂತರ ಗೊತ್ತಲ್ವ, ಮಾಮೂಲಿ ಏಲಕ್ಕಿ ಹಾಗೂ ಸೋಂಪಿನ ಕಾಳಿನ ಪುಡಿಯನ್ನು ಇದಕ್ಕೆ ಮಿಶ್ರಣನ ಹಾಕ್ಕೊಂಬಿಡೋಣ. ಇದನ್ನು ಚಿಕ್ಕ ಜಾರಿಗೆ ಸ್ವಲ್ಪ ಹಾಕಿ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ. ಇಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಏಲಕ್ಕಿ ಮತ್ತು ಸೋಂಪಿನ ಕಾಳು ನೀಟಾಗಿ ಗ್ರೈಂಡ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಆದರೆ ಇವಾಗ ಹೋಳಿಗೆ ಮಾಡುವಾಗ ಸಕ್ಕರೆನ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಹೂರ್ಣ ತೆಗಿಲಿಕ್ಕೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಹೂರ್ಣ. ರುಬ್ಬೋದ್ರಿಂದ, ಮಿಕ್ಸಿ ಹಾಕೋದ್ರಿಂದ ಇಲ್ಲೊಂದು ಬೇಳೆಕಾಳು ಬೆಲ್ಲ ಉಳ್ಕೊಂಡ್ಬಿಡುತ್ತೆ ಅಲ್ವಾ. ಈ ರೀತಿ ಸ್ಟ್ರೈನರಲ್ಲಿ ನೋಡಿ, ನಾವು ಸ್ಮ್ಯಾಶರ್ ತೊಗೊಂಡ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿ ನಾವು ಹೂರ್ಣನ ತೆಗೆಯೋದ್ರಿಂದ ತುಂಬ ಸ್ಮೂತಾಗಿ, ತುಂಬ ಬೆಣ್ಣೆ ಥರ ಬಂದುಬಿಡುತ್ತೆ. ನಮಗೆ ಎಲ್ಲೂ ಕೂಡ ಇದು ಹೋಳಿಗೆ ಹರಿದು ಬರೋದಿಲ್ಲ ನಮಗೆ ಹೋಳಿಗೆ ಮಾಡಲಿಕ್ಕೆ. ಈ ಟಿಪ್ಸ್ನ ಫಾಲೋ ಮಾಡಿ. ನಂತರ ಬಂದುಬಿಟ್ಟು ನೋಡಿ, ನಾನು 1 ಅಥವಾ 2 ಹೋಳಿಗೆನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನೋಡಿ ಪ್ಲೇಟಲ್ಲಿ ತಟ್ಟೆಯಲ್ಲಿ ಅಷ್ಟಕ್ಕೂ ಹೋಳಿಗೆ ಮಾಡಿ ತೆಗೆದುಬಿಟ್ಟಿದ್ದೀನಿ. ನೋಡಿ, ಈ ರೀತಿ ನಾವು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣ ಹಾಗೆ ನಾವು ತಟ್ಟಿಬಿಟ್ಟು ಹೋಳಿಗೆನ ಹಾಗೆ ಹಂಚಿನ ಮೇಲೆ ಹಾಕ್ಕೊಂಡು ಬಿಡ್ಬೋದು. ಬೇಗ ಆಗಿಬಿಡುತ್ತೆ ಒಬ್ಬರು ಮಾಡೋದಿದ್ರೆ. ನನಗೆ ನಮ್ಮ ಚಿಕ್ಕಮ್ಮ ಹೆಲ್ಪ್ ಮಾಡಿದರು. ನಾವಿಬ್ಬರು ಸೇರಿಬಿಟ್ಟು ಈ ಹೋಳಿಗೆನ ತಟ್ತಾ ಇದ್ದೀನಿ. ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಷ್ಟೆಲ್ಲ ನಮ್ಮ ಚಿಕ್ಕಮ್ಮ ಬಂದುಬಿಟ್ರು, ಹೋಳಿಗೆ ಎಕ್ಸ್ಪರ್ಟ್ ಅವರು. ಅವ್ರ ಕೈಯಿಂದನೇ ಮಾಡಿ ತೋರಿಸಿದ್ದೀನಿ. ಅವರೇ ತಟ್ಟಿ ಹಂಚಿನ ಮೇಲೆ ಹಾಕಿದರು.
ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ನನ್ನ ಕೈನ ರೊಟ್ಟಿ ಮಿಷನಲ್ಲಿ ಹಾಕ್ಕೊಂಡು ತುಂಬ ನೋವಾಗಿದೆ. ಆ ಕಾರಣಕ್ಕೆ ಅವರು ನಾನೇ ತಟ್ಕೊಡ್ತೀನಿ ಅಂತ ಹೇಳಿ ತಟ್ಕೊಟ್ಟಿದ್ದಾರೆ. ನಾನು ಈ ರೀತಿ ರೆಡಿ ಮಾಡಿಕೊಟ್ಟೆ ನೋಡಿ. ಈ ರೀತಿ ನಾವು ಎಲ್ಲದನ್ನು ರೆಡಿ ಮಾಡಿ ಒಂದು ತಟ್ಟೆಲಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಗ ಬೇಗ ರೆಡಿಯಾಗಿ ಬಂದುಬಿಡುತ್ತೆ. ಬರೀ ಹಾಗೆ ತಾವ ಮೇಲೆ ಹಾಕೋದನ್ನು ತೋರಿಸ್ಬಿಡ್ತೀನಿ. ಎಲ್ಲದನ್ನು ಈ ರೀತಿ ಕೈಯಲ್ಲಿ ತಟ್ಟಿ ನೀವು ಎಲೆ ಹಾಕ್ಕೊಳ್ಳಿ ಅಥವಾ ಕವರ್ ಹಾಕ್ಕೊಳ್ಳಿ. ಈ ರೀತಿ ಹೋಳಿಗೆ ಮಾಡೋ ಕವರ್ ಕೂಡ ಸಿಗುತ್ತೆ, 10 ರೂಪಾಯಿಗೆ 2 ಸಿಗುತ್ತೆ. ಈ ರೀತಿ ತಂದುಬಿಟ್ಟು ನೀವು ಕೂಡ ಹೋಳಿಗೆನ ಹಾಕ್ಕೋಬೋದು. ಇದನ್ನು ಡೈರೆಕ್ಟ್ ತವಾ ಮೇಲೂ ಹಾಕ್ಬೋದು. ನಾವು ಕೈಯಲ್ಲಿ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಉಫ್ ಅಂತ ಊಬಿದ್ರೆ ಕೈ ಮೇಲೆ ಬಂದುಬಿಡುತ್ತೆ ಅದು ಹೋಳಿಗೆ. ತಳಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಡಿ, ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಹಂಚಿಗೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು ನೀಟಾಗಿ ಹಾಕ್ಕೊಂಬಿಡೋಣ. ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಹೋಳಿಗೆನ ತಟ್ಟಿ ಹಂಚಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಹೋಳಿಗೆನ ರೆಡಿ ಮಾಡ್ಕೊಂಡ್ಬಿಟ್ಟೆ. ತುಂಬ ಪದರಾಗಿ, ತುಂಬ ಸ್ಮೂತಾಗಿ, ತುಂಬ ತೆಳುವಾಗಿ ಬಂದಿದೆ ಹೋಳಿಗೆ. ದಪ್ಪ ಕೂಡ ಆಗಿಲ್ಲ ಫ್ರೆಂಡ್ಸ್, ತುಂಬ ತೆಳುವಾಗಿ ಮಾಡಿದ್ದೀವಿ. ಇದೇ ರೀತಿ ಹೋಳಿಗೆನ ನೀವು ಕೂಡ ಯುಗಾದಿ ಹಬ್ಬಕ್ಕೆ ಮಾಡಿಬಿಟ್ಟು ನನಗೆ ವಿಡಿಯೋ ಮೂಲಕ ಹೇಗಿತ್ತು ಅಂತ ತಿಳಿಸಿ. ನಿಮಗೆ ಹೂರ್ಣದ ಹೋಳಿಗೆ ಇಷ್ಟನೋ, ಕಡಲೆಬೇಳೆ ಹೋಳಿಗೆ ಇಷ್ಟನೋ, ತೊಗರಿಬೇಳೆ ಹೋಳಿಗೆ ಇಷ್ಟನೋ, ಅಥವಾ ಗೆಣಸಿನ ಹೋಳಿಗೆ ಇಷ್ಟನೋ, ಕ್ಯಾರೆಟ್ ಹೋಳಿಗೆ ಇಷ್ಟನೋ, ನಿಮಗೆ ಯಾವ ಹೋಳಿಗೆ ಇಷ್ಟ ಅಂತ ಹೇಳಿ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅನುಮಾನ ಇದ್ದಲ್ಲಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಟಿಪ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಮೊದಲನೇ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಇದೇ ರೀತಿ ಹಬ್ಬದ ಇನ್ನೂ 2 ವಿಡಿಯೋ ನಿಮಗೋಸ್ಕರ ಕಾದಿದೆ. ಗೆಣಸಿನ ಹೋಳಿಗೆ, ಅದು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ಹೋಳಿಗೆ, ಕ್ಯಾರೆಟ್ನ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕೇವಲ ಹೂರ್ಣದ ಹಾಕಿದ್ದೀನಿ. ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಮಾಡಿ ಹಾಕೋಣ ಅಂದ್ಕೊಂಡೆ. ವಿಡಿಯೋ ಲಾಂಗ್ ಆದರೆ ನೀವು ಕ್ಲಿಕ್ ಮಾಡೋದೇ ಇಲ್ಲ, ನೋಡೋದೇ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಹೂರ್ಣದ ಹೋಳಿಗೆನ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೂ 2 ವಿಡಿಯೋ ನಿಮಗೋಸ್ಕರ ಕಾದಿದೆ. ಆ ವಿಡಿಯೋನ ನೋಡಿಬಿಟ್ಟು ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂಥೇಳಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಬಿಸಿ ಬಿಸಿ ಇರುವಾಗಲೇ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ತಂಗಳು ಹೋಳಿಗೆ ತಿನ್ನೋದು ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾರೆ. ತಂಗಳು ಹೋಳಿಗೆನೂ ತುಂಬ ಚೆನ್ನಾಗಿರುತ್ತೆ ಅಂತೆ. ತಂಗಳು ಹೋಳಿಗೆನೂ ಒಮ್ಮೆ ನೀವು ಟ್ರೈ ಮಾಡಿ, ಮಾರನೇ ದಿನ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಪದರಾಗಿ ಬಂದಿದೆ ಅಂತ ಹೇಳಿ. ಇದೇ ರೀತಿ ಹೋಳಿಗೆ ಕೂಡ ನಿಮ್ಮ ಹಬ್ಬಕ್ಕೂ ಮಾಡಿಬಿಟ್ಟು ಎಲ್ಲ ಮನೆಯವರ ಮನಸ್ಸನ್ನು ಗೆಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ಮಟ್ಟ ಇಲ್ಲಿ ಮಟ್ಟ ವಿಡಿಯೋನು ಯಾರು ನೋಡಿದ್ದೀರಾ, ಫುಲ್ ವಿಡಿಯೋ ಮಾಡಿದ್ರು ದಯವಿಟ್ಟು ನಾನು ಫುಲ್ ವಿಡಿಯೋ ವಾಚ್ ಮಾಡಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹೇಗಿತ್ತು ಅಂಥೇಳಿ ನೀವು ನೆಗೆಟಿವಾಗಿ ಕಾಮೆಂಟ್ ಮಾಡಿದ್ರೆ ತೊಗೊಳ್ತೀವಿ, ಪಾಸಿಟಿವಾಗಿ ಮಾಡಿದ್ರೆ ತೊಗೊಳ್ತೀವಿ. ಯಾಕಂದರೆ ನಮಗೆ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಸಿಗುತ್ತೆ. ಇದೇ ರೀತಿ ಪದರಾಗಿರೋ ಹೋಳಿಗೆನ ಮಾಡಿ. ಈ ಸಾರಿ ಯುಗಾದಿ ಹಬ್ಬ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಎಲ್ಲರನ್ನೂ ಕಾಪಾಡಲಿ. ಇದೇ ರೀತಿ ಸಿಹಿ ಹೋಳಿಗೆ ಥರ ನಿಮ್ಮ ಜೀವನ ಕೂಡ ಜೀವನ ಪೂರ್ತಿ, ವರ್ಷ ಪೂರ್ತಿ ನೀವು ಸಿಹಿಯಾಗಿ ಜೀವನದ ಉದ್ದಕ್ಕೂ ಸಿಹಿ ಅನುಭವಗಳನ್ನು ಸವಿತಾ ಬನ್ನಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ.